ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಶ್ರೀ ಮೂಲದುರ್ಗ ದೇವಸ್ಥಾನ ಟ್ರಸ್ಟ್ನ ಧರ್ಮದರ್ಶಿಗಳು ಹಾಗೂ ಸದ್ಗುರುಗಳು ಆಗಿರತಕ್ಕಂಥ ಶ್ರೀಯುತ ಅಪ್ಪಾಜಿಯವ್ರನ್ನ ಈ ಪ್ರೆಸ್ ಮೀಟಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಟ್ರಸ್ಟ್ನ ಖಜಾಂಚಿಗಳಾಗಿರ್ತಕ್ಕಂತಹ ಶ್ರೀಮತಿ ಪಾರ್ವತಮ್ಮ ಕರಡಪ್ಪನವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೂ ಶ್ರೀ ಮೂಲದುರ್ಗ ದೇವಸ್ಥಾನ ಮತ್ತು ನಾಗಬನ ಸಮಿತಿಯ ಟ್ರಸ್ಟಿ ಆಗಿರ್ತಕ್ಕಂತಹ ಇಂದೂಧರ್ ಸ್ವಾಮೀಜಿಯವ್ರನ್ನೂ ಕೂಡ ಸ್ವಾಗತವನ್ನು ಕೋರ್ತಾ, ಮತ್ತು ಈ ಟ್ರಸ್ಟ್ನ ಸರ್ವ ಸದಸ್ಯರ ಪಟ್ಟಿಯಲ್ಲಿರ್ತಕ್ಕಂತಹ ಶ್ರೀಯುತ ಕಂಚಿಕೇರಿ ಕರ್ಬಸಣ್ಣನವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪೋಸ್ಟರ್ನ ಇವತ್ತು ಗುರುಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಶ್ರೀಯುತ ಅಪ್ಪಾಜಿಯವರು ನಮಗೆಲ್ಲರಿಗೂ ಕೂಡ ಆ ಕಾರ್ಯಕ್ರಮದ ವಿವರಣೆಯನ್ನು ಕೊಡೋರಿದ್ದಾರೆ. ಎಲ್ಲರಿಗೂ ಮೂಲದುರ್ಗಾ ಪರಮೇಶ್ವರಿ ದೇವರಲ್ಲಿ ಮತ್ತು ನಾಗದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಈ ಕ್ಷೇತ್ರದಲ್ಲಿ ಸುಮಾರು ನಿರ್ಮಾಣ ಆಗಿ 4.5 ವರ್ಷ ತುಂಬಿ 5 ವರ್ಷಕ್ಕೆ ಕಾಲಿಟ್ಟಿದೆ ಅಮ್ಮನವರ ಮೂಲ ಸಾನ್ನಿಧ್ಯ. ಈ ಅಮ್ಮನವರ ಸಾನ್ನಿಧ್ಯದಲ್ಲಿ ಉತ್ಸವದ ಒಂದು ಮೂರ್ತಿಯ ಕೊರತೆಯಲ್ಲಿದ್ದರಿಂದ ಹಾಗಾಗಿ ಉತ್ಸವ ಮೂರ್ತಿಯನ್ನು ಅಂದರೆ ಉತ್ಸವ ಬಿಂಬವನ್ನು ಮಾಡಿಸಿದ್ದೇವೆ. ಹೊಸದಾಗಿ ಮೂಲದುರ್ಗೆಯ ಉತ್ಸವ ಬಿಂಬವನ್ನು ಮಾಡಿಸಿದ್ದೇವೆ. ಜೊತೆಗೆ ಈ ಉತ್ಸವ ಬಿಂಬವನ್ನು ನಾವು ನೇರವಾಗಿ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳದೇ ಊರನ್ನು ಪ್ರದಕ್ಷಿಣೆ ಮಾಡುವ ಮುಖಾಂತರ ಮತ್ತು ಅಲ್ಲಿ ಹಲವಾರು ಮಹಿಳೆಯರ ಮುಖಾಂತರ ಅಂದರೆ ಸಾವಿರಾರು ಮಹಿಳೆಯರಾಗಿರ್ಬೋದು, ಒಟ್ಟು ಕುಂಭಮೇಳದ ಮುಖಾಂತರ ಅವರನ್ನು ಬರಮಾಡಿಕೊಂಡು ಆ ಉತ್ಸವ ಬಿಂಬವನ್ನು ಆನೆಯ ಅಂಬಾರೆಯ ಮೇಲೆ ಉತ್ಸವ ಮಾಡಿಕೊಂಡು ಕೆಲವೊಂದು ಡೋಲು ಬಾಜೆಗಳ ಮುಖಾಂತರ ಅಮ್ಮನವರಿಗೆ ವಿಶೇಷವಾದ ರೀತಿಯಲ್ಲಿ ಆವಾಹನೆ ಮಾಡಿಕೊಂಡು ಕ್ಷೇತ್ರಕ್ಕೆ ಬರಮಾಡಿಕೊಂಡು, ಅಂದರೆ 20ನೇ ತಾರೀಕು ಸೋಮವಾರ ಸಂಜೆ 4ರಿಂದ ಅಂಬಾರಿ ಉತ್ಸವ ಪ್ರಾರಂಭವಾಗ್ತದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲೂ ಸಹಿತ ಸಂಚರಿಸುತ್ತಾ ಸಂಜೆ 6ರಿಂದ 6ವರೆಗೆ ಕ್ಷೇತ್ರಕ್ಕೆ ದರ್ಶನ ಮಾಡಿ, ಸಂಜೆ 6ರಿಂದ ಆ ಉತ್ಸವ ಬಿಂಬಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ಅಮ್ಮನವರು ಈಗೇನು ಮಹಿಳೆಯರು ತಂದಂತಹ ಕಳಸದ ನೀರನ್ನೇ ಆ ಅಮ್ಮ ಉತ್ಸವ ಬಿಂಬಕ್ಕೆ ಸಮರ್ಪಣೆ ಮಾಡಿ ಅದನ್ನು ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಒಂದು ಉತ್ಸವವನ್ನು ಪ್ರಾರಂಭಿಸ್ತೇವೆ. ಜೊತೆಗೆ ಅವತ್ತಿನ ದಿನ ಕೆಲವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತು ಪ್ರಕ್ಷೋಭ್ನ ಹೋಮಗಳು, ಯಾಗಾದಿಗಳು ಇರ್ತದೆ. ದೇವಿಯ ಸಾನ್ನಿಧ್ಯದಲ್ಲಿ ನೂತನ ಉತ್ಸವ ಬಿಂಬ ಜೊತೆಗೆ ಸಂಜೆ ಹೊತ್ತಲ್ಲಿ ವಾಸ್ತು ಪ್ರಕ್ಷೋಭ್ನ ಹೋಮದ ಮುಗಿಸ್ಕೊಂಡು ನಂತರ 21ನೇ ತಾರೀಕು ಬೆಳಗ್ಗೆ ಸಾರ್ವಜನಿಕರು ಸಹಿತ ಉತ್ತಮವಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಒಂದು ಒಳಿತಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಆದ್ಯ ಗಣಹೋಮ ಮತ್ತು ತದನಂತರ 10:30ರಿಂದ ಅಂದರೆ 9:45ರಿಂದ ಹಿಡ್ಕೊಂಡು 11:30 12 ಗಂಟೆಯ ಒಳಗಡೆ ಚಂಡಿಕಾ ಮಹಾಯಾಗ ಇರ್ತದೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮುಗಿಸ್ಕೊಂಡು ಸಂಜೆ 5ರಿಂದ ರಾತ್ರಿ 8:30 8:45 ತನಕನೂ ಅಂದರೆ 9 ಗಂಟೆಯ ಒಳಗಡೆ ಸರ್ಪದೇವರಿಗೆ ಸಂಬಂಧಪಟ್ಟ ಹಾಗೆ ಆಶ್ಲೇಷ ಬಲಿ, ತನುಸೇವೆ, ಪ್ರಸನ್ನ ಪೂಜೆ ಮತ್ತು ಕಳಸಾಭಿಷೇಕ ಇರ್ತದೆ. ಇದರ ಸದುಪಯೋಗವು ಸರ್ವರಿಗೂ ಆಗಲಿ ಅಂತ ಹೇಳಿ, ಸಮಾಜದ ಒಳಿತಿಗಾಗಿ ಆಗಲಿ ಅಂತೇಳಿ ಈ ಸೇವೆಯನ್ನು ಮಾಡ್ತಾಯಿದ್ದೇವೆ. ಅಪ್ಪಾಜಿ, ನಮ್ಮ ಒಂದು ನಿರೀಕ್ಷಣೆ ಅಂತಂದರೆ ಈಗಿನ ಮೊದಲನೇ ಹಂತ ಅಂದರೆ ಇದು 5ನೇ ವರ್ಷದಲ್ಲಿ ನಾವು ಯಾವಾಗಲೂ ಅಮ್ಮನವರ ಗ್ರಾಮ ಪರ್ಯಟನೆ ಮಾಡಿಲ್ಲ. ಯಾಕಂದರೆ ಉತ್ಸವ ಬಿಂಬದ ಇರದೇ ಕಾರಣ ನಾವು ಗ್ರಾಮದೊಳಗೆ ಸಂಚರಿಸಿಲ್ಲ ಅಮ್ಮನವರು. ಹೀಗಾಗಿ ನೂತನ ಉತ್ಸವ ಬಿಂಬ ಬರೋದರಿಂದ ಅದನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಿದ್ದೇವೆ. ಆದರೆ ಇಲ್ಲಿ ನಾವು ಜನಗಳು ಇಷ್ಟೇ ಅಂತ ನಿರೀಕ್ಷೆ ಅನ್ನೋದಾದರೆ ಒಂದು 2-3 ಸಾವಿರ ಜನ ಲೆಕ್ಕ ಇಟ್ಕೊಂಡಿದ್ದೇವೆ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ. 2-3 ಸಾವಿರ ಜನಗಳು ಪಾಲ್ಗೊಳ್ಳೋದಕ್ಕೆ ಉತ್ಸವ ಇಟ್ಕೊಂಡಿದ್ದೇವೆ. ಅದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸ್ಬೋದು, ಭಕ್ತರು. ಆಮೇಲೆ ಎಷ್ಟೇ ಜನಸಂಖ್ಯೆಗೆ ಬಂದರೂ ಅಂದರೆ ಸರ್ವ ಸದಸ್ಯರಿಗೂ ಸರ್ವ ಮನುಕುಲಕ್ಕೂ ಸಹಿತ ನಾವಿಲ್ಲಿ ಆವಾಹನೆಯನ್ನು ಕೊಡ್ತಾ ಇದ್ದೇವೆ. ಸ್ವಯಂ ಪ್ರೇರಿತವಾಗಿ ಬಂದು ಅವರು ತಮ್ಮದೇ ಆದ ಸೇವೆಯನ್ನು ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲ.
ಯಾವುದೇ ರೀತಿ ಇಲ್ಲಿ ಹಣದ ಏನಂತಾರೆ ಆಮಿಷಗಡ್ಡೆಗಳಿಲ್ಲ. ಯಾರೇ ಹೆಣ್ಣು ಮಕ್ಕಳು ತಾಯಂದಿರು ಕುಂಭ ಹೋರೋರಿದ್ದರೆ ಸ್ವಯಂ ಅವರೇ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಸ್ವಪ್ರೇರಿತವಾಗಿ ಕುಂಭವನ್ನು ತಗೊಂಡು, ಅಂದರೆ ನಾವೇ ಕುಂಭಗಳನ್ನು ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿ ಇಷ್ಟು ಅಂತ ಏನು ನಿಗದಿ ಇಲ್ಲ. ಅವರದ್ದೇ ಆದ ಪ್ರೀತಿಯಿಂದ ಬಂದು ಕುಂಭದ ಸೇವೆಯನ್ನು ಮಾಡ್ಕೋಬೋದು. ಆ ಕುಂಭದ ಅಭಿಷೇಕ ಮುಗಿದ ಮೇಲೆ ಆ ಕುಂಭವನ್ನು ಅವರೇ ಅವರ ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ತಗೊಳ್ಳೋದಿಲ್ಲ. ಕುಂಭಮೇಳ ನಮ್ಮ ಕೊಡೆಯಲ್ ಹೊಸಪೇಟೆಯ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ತಗೊಂಡು ಗ್ರಾಮದ ಪ್ರಮುಖ ಬೀದಿಗಳಿಂದ ನೇರವಾಗಿ ನಮ್ಮ ಗ್ರಾಮದ ಚೌಡೇಶ್ವರಿ ಸಾನ್ನಿಧ್ಯದ ಎದುರುಗಡೆಯಿಂದ ಹಿಡ್ಕೊಂಡು ಸೀದಾ ಮೂಲ ಸಾನ್ನಿಧ್ಯದ ತನಕ, ನದಿ ದಂಡೆಯಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ತನಕನೂ ಇರ್ತದೆ. ಇದೆ ಮೂಲ ಸಾನ್ನಿಧ್ಯ. ವಿಶೇಷವಾಗಿ ಉಡುಪಿಯಿಂದ ನಮ್ಮ ಸಾನ್ನಿಧ್ಯದ ಮೂಲ ತಂತ್ರಿಗಳೇ ಆದಂತಹ ಶ್ರೀ KS ಕೃಷ್ಣಮೂರ್ತಿ ತಂತ್ರಿಗಳು ಅಂತ ಜ್ಯೋತಿಷ್ಯರು, ಅವರು 18 ಸಾನ್ನಿಧ್ಯದ ತಂತ್ರಗಾರಿಕೆಯನ್ನು ವಹಿಸಿದ್ದಾರೆ. ಅದರಲ್ಲೂ ನಮ್ಮ ಸಾನ್ನಿಧ್ಯವನ್ನು ಸಹಿತ ನಾವು ಅವರಿಗೆ ಕೊಟ್ಟಿದ್ದೇವೆ. ಆ ಒಂದು ತಾಂತ್ರಿಕ ಪೂಜೆಯಲ್ಲಿ ಅವರೇ ಪಾಲುದಾರರಾಗಿರ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಧರ್ಮದ ಕಾರ್ಯಗಳು ಪೂಜೆಗಳು ನಡಿಬೇಕಂದ್ರೆ ಅವರ ಒಂದು ನೇತೃತ್ವದಲ್ಲೇ ಆಗ್ತದೆ, ಅಂದರೆ ಅವರ ಒಂದು ಮಾರ್ಗದರ್ಶನದಲ್ಲೇ ಆಗ್ತದೆ. ಪ್ರತಿಯೊಬ್ಬರಿಗೂ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರ್ತದೆ, ಮಧ್ಯಾಹ್ನ ಮಹಾಪ್ರಸಾದ ಇರ್ತದೆ, ಮತ್ತು ಸಂಜೆಯ ನೇತೃತ್ವದಲ್ಲೂ ಸಹಿತ ಸಂಜೆಯಲ್ಲೂ ಸಹಿತ ಅಲ್ಪಾಹಾರ ಇರ್ತದೆ, ಮತ್ತು ರಾತ್ರಿ ಮಹಾಪ್ರಸಾದ ಇರ್ತದೆ. ನಾನೊಬ್ಬ ವೃತ್ತಿಯಲ್ಲಿ ಅಡಿಗೆ ಭಟ್ಟ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಯಾಕಂದರೆ ಇಡೀ ಹರಿಹರದ ಪಂಚಮಸಾಲಿ ಸಮಾವೇಶದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿದ್ದು ನಾವೇ 2008ರಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾವೇ ನಡೆಸ್ತೇವೆ. 2008ರಲ್ಲಿ 10 ಲಕ್ಷ ಜನಕ್ಕೆ ಅಡಿಗೆಯನ್ನು ರೆಡಿ ಮಾಡಿಕೊಟ್ಟಿದ್ದೇನೆ. ಈಗ ಪ್ರತಿ ವರ್ಷ ನಡೀತಕ್ಕಂಥ 1.5-2 ಲಕ್ಷ ಜನಕ್ಕೂ ಸಹಿತ ನಮ್ಮದೇ ಇರ್ತದೆ ಟೀಮು, ಅಂದರೆ ನಾವೇ ಮುಖ್ಯಸ್ಥರಲ್ಲಿ. ಹಾಗಾಗಿ ಏನು ಮಾಡ್ತಿದ್ದೇವೆ ಅಂದರೆ, ಇಲ್ಲಿ ಯಾರು ಈ ಒಂದು ಕ್ಷೇತ್ರ ವೃದ್ಧಿ ಆಗೋದಕ್ಕೆ ಅಂದರೆ ಬೆಳೆಯೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ನನ್ನನ್ನು ಯಾರು ಆಹ್ವಾನ ಮಾಡಿ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ನನಗೆ ಅಡುಗೆ ಮಾಡಿ ಅಂತ ಕೊಡೋಕೆ ಹೋದಾಗ ಕೇಳಿದಾಗ ನಾನು ಅವರಿಂದ ತೊಗೊಂಬಂದಂತಹ ವೀಳ್ಯದೆಲೆ, ಅಂದರೆ 10 ರೂಪಾಯಿ 5 ರೂಪಾಯಿ 1 ರೂಪಾಯಿ ಆ ವೀಳ್ಯದೆಲೆಯಲ್ಲಿ ಇಟ್ಟಂಥ ನಾಣ್ಯಗಳನ್ನು ದುಂಡುಗೆ ಮಾಡಿಟ್ಟು ನನ್ನ ತಾಯಿಯ ಆಸೆಯ ಇಚ್ಛೆ ಅನುಸಾರವಾಗಿ, ನನ್ನ ಮನೆ ಪರಿವಾರದ ಆಸೆಗೆ ಅನುಸಾರವಾಗಿ ಈ ಕ್ಷೇತ್ರವನ್ನು ನನಗೆ ಆರೂಢ ಪ್ರಶ್ನೆಯಲ್ಲಿ ಸಿಕ್ಕಂತಹ ಒಂದು ಉತ್ತರಕ್ಕೆ ದುರ್ಗೆಯನ್ನು ಕುಲದೇವಿಯಾಗಿ ಮತ್ತು ನಾಗದೇವರನ್ನು ಸಹಿತ ಪರಿವಾರ ದೇವತೆಗಳಾಗಿ ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಆ ಕೂಡಿತ್ತಂಥ ದುಡ್ಡೇ ಇವತ್ತು ಸಾನ್ನಿಧ್ಯವಾಗಿದೆ. ಇವತ್ತು ಯಾರೂ ಸಹಿತ ನಾವು ದೇಣಿಗೆಯ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತ ಅನ್ಸ್ಕೊಳ್ಳುವಂಥ ವ್ಯಕ್ತಿಗಳು ಯಾರೂ ಇಲ್ಲ. ಅಲ್ಲ, ನೇರವಾಗಿ ಹೇಳಬೇಕು, ತಪ್ಪಲ್ಲ. ಸಾನ್ನಿಧ್ಯದಲ್ಲಿ ಇವತ್ತು ಯಾವುದೇ ಪ್ರತಿದಿನದ ಪ್ರಸಾದದ ವ್ಯವಸ್ಥೆಯಿಂದ ಹಿಡ್ಕೊಂಡು ಈ ರೀತಿ ಕಾರ್ಯಕ್ರಮದಲ್ಲಿ ನಾವು 2-3 ದಿನ ಕಾರ್ಯಕ್ರಮ ಇಟ್ಟರೂ ಸಹಿತ ಯಾರ ಹತ್ರನೂ ಏನು ತಗೊಳ್ಳದೆ ಸ್ವಯಂ ಅಮ್ಮನವರ ಸಾನ್ನಿಧ್ಯಕ್ಕೆ ಏನು ಒದಗಿ ಬಂದಿರ್ತದಲ್ಲ ದಕ್ಷಿಣೆ, ಮತ್ತು ನಾವು ಪಟ್ಟಂಥ ಶ್ರಮದ ಫಲದಿಂದ, ದುಡಿದ ಫಲದಿಂದನೇ ಆ ಬಂದಂಥ ಭಕ್ತರಿಗೂ ಸಮಾಜಕ್ಕೂ ಸಹಿತ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡ್ತಿದ್ದೇವೆ. ನೀವೀಗ ಅಡಿಗೆ ಸೇವೆಗೆ ಹೋಗ್ತಿರಲ್ಲ, ಮಾಡ್ತಿದ್ದೇನೆ. ಅದರಲ್ಲಿ ಒಂದು ಆರ್ಡರ್ ಬಂದಾಗ ಇಂತಿಷ್ಟು ಅಂತ ಅದು ಅಮ್ಮನವ್ರಿಗೆ ಇಡ್ತೇವೆ. ಅದೇ ಮತ್ತೆ ಹೇಳಿದ್ವಿ, ಈಗ ನಾವು ದುಡಿದ ಪುಣ್ಯದ ಫಲದಲ್ಲಿ ಏನಿದೆ, ಕರ್ಮದ ಫಲದಲ್ಲಿ ಪುಣ್ಯಕ್ಕೆ ಇಡ್ತಾ ಇದ್ದೇನೆ. ಅಲ್ಲಿಂದ ಬಂದಂಥದ್ದು ಇಲ್ಲಿಗೆ ಭಕ್ತರು ಬಂದು ಪೂಜೆಗಳು ಅವರು. ಆಮೇಲೆ ಇಲ್ಲಿ ಏನು ಮಾಡಿದ್ದೇವೆ, ವಿಶೇಷವಾಗಿ ಅಮಾವಾಸ್ಯೆ ಪೂಜೆ, ಹುಣ್ಣಿಮೆ ಪೂಜೆ, ಷಷ್ಠಿ ಮತ್ತು ನಾಗದೇವರಿಗೆ ಸಲ್ಲಿಸ್ತಕ್ಕಂಥ ಪಂಚಮಿ ತಿಥಿಯ ಸೇವೆಗಳಲ್ಲಿ ಬಂದಂತಹ ಸೇವಾ ಏನಿದೆಯಲ್ಲ ಅದನ್ನು ಸಹಿತ ಕೂಡಿಟ್ಟು, ಆ ಒಂದು ಮೊತ್ತವನ್ನು ಸಹಿತ ಕೂಡಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆ ಮಾಡೋದಕ್ಕೆ ಕಾರಣ ಆಗ್ತದೆ, ಸದ್ಬಳಕೆ ಆಗ್ತದೆ. ಯಾವುದೂ ಸಹಿತ ಇಲ್ಲಿ ಸ್ವಂತ ಅದೇನು ಮಾಡ್ತಾರಲ್ಲ ಅಷ್ಟೇಶ ಬಲಿ ಅವೆಲ್ಲ ಮಾಡ್ತೀರಾ? ಈಗ ಅದು ಮಾಡ್ತೇವೆ, ಅದು ಇದೆಯಲ್ಲ ಇದರಲ್ಲಿ ಮಾಡ್ತೇವೆ. ಪ್ರತಿ ವರ್ಷದಲ್ಲಿ 2-3 ಬಾರಿ ಆಗ್ತದೆ. ಅದು ಇಂತಿಷ್ಟಂತ ಚಾರ್ಜ್ ಅಂತಂದ್ರೆ ಅದಕ್ಕೆ ಆ ತಂತ್ರಿಗಳಿಗೆ ಗೋಚರ ಇರ್ತದೆ, ಅವ್ರು ಹೇಳಿರ್ತಾರೆ ಇಷ್ಟು ತಗೊಳ್ಳಿ ಅಂತ. ಅಂದರೆ ಈಗ ಏನು ಹೇಳಿದ್ದಾರೆ ನನಗೆ, ಈಗ 21ನೇ ತಾರೀಕು ಇಡೀ ದಿನದ ಪೂಜೆಗೆ, ಯಾಕಂದರೆ ಚಂಡೀ ಮಹಾಯಾಗವನ್ನು ನಾವು ಸ್ವಯಂ ಮಾಡಬೇಕನ್ನೋದಾದರೆ 80,000 40,000 1 ಲಕ್ಷ ಅವರವರು ತಂತ್ರಿಗಳು ಮಾಡುವ ಪೂಜೆಯಲ್ಲಿ ಹೋಗ್ತದೆ. ಆದರೆ ನಾವಿಲ್ಲಿ ಏನು ಮಾಡಿದ್ದೇವೆ, ಸಾಮಾಜಿಕವಾಗಿ ಇಟ್ಟಿರೋದ್ರಿಂದ, ಸರ್ವರಿಗೂ ಇಟ್ಟಿರೋದ್ರಿಂದ ಚಂಡಿಕಾ ಪೂಜೆಗೂ ಮತ್ತು ಆಶ್ಲೇಷ ತನುತರ್ಪಣ ಸೇವೆಗೂ ಸೇರಿಸಿ ಒಂದು ದಿನದ ಪೂಜೆಗೆ 20,000 ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ 20,000 ಇಟ್ಟಿದ್ದೇವೆ. ಸುಮಾರು ಜನ ತಮ್ಮ ಹೆಸರನ್ನು ನೋಂದಾಯಿಸಿಲ್ಲ, ನಾವು ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಶುಕ್ರವಾರದ ನಂತರ
ಅವರೇ ಸ್ವಯಂ ಬಂದು ಬರೆಸ್ತಾರೆ, ಹೆಸರುಗಳನ್ನು ಬರೆಸ್ತಾರೆ. ಇನ್ನು ಈಗ ಬರ್ಸಿದ ಲಿಸ್ಟ್ ನನ್ನ ಹತ್ರ ಇಲ್ಲ, ಇದ್ದಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ. ಇಲ್ಲಿ ಯಾರಿಗೂ ಬಲವಂತ ಇಲ್ಲ, ಯಾರಿಗೂ ಸಹಿತ ನೀವು ಮಾಡಲೇಬೇಕಂತ ಕಟ್ಟುಪಾಡುಗಳಿಲ್ಲ. ಅದೆಲ್ಲ ಬಂದು ಕೂಡ ಮಿಕ್ಕಿದ್ದನ್ನು ಗುರುಗಳನ್ನೇ ಮೇಂಟೈನ್ ಮಾಡ್ತಾರೆ. ಅವರೇ ಆ ಶಕ್ತಿ ತಾಯಿ ಕೊಟ್ಟಿದ್ದಾಳೆ, ಸ್ವಂತ ಇದರಿಂದ ತಾಯಿ ಶಕ್ತಿ ಕೊಟ್ಟಿದ್ದಾಳೆ. ಅವರೇ ಹಾಕಿಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಾಯಿ ಶಕ್ತಿ ಕೊಡ್ತಾಳೆ, ಅದನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋದು ಒಂದು ಇದು. ಆಮೇಲೆ ಇಲ್ಲಿ ಕ್ಷೇತ್ರದಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದೆ. ಏನಪ್ಪ ನ್ಯೂನ್ಯತೆಗಳು ಅನ್ನೋದ್ರೆ, ಕ್ಷೇತ್ರಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಇಲ್ಲ. ಯಾಕಂದರೆ ನೀವೀಗ ಬರುವಾಗಲೇ ಸಹಿತ ಸುಮಾರು ತೊಂದರೆಗಳನ್ನು ಬರುವಾಗ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿರಿ ಅಂದ್ಕೋ. ಯಾಕಂದರೆ ಬರುವಾಗ ರೋಡು ಸರಿಯಾದ ರೀತಿಯಲ್ಲಿ ಇಲ್ಲ. ಆಮೇಲೆ ಯಜ್ಞ ಯಾಗಾದಿಗಳಿಗೂ ಸಹಿತ ಅವಕಾಶ ಇದೆ. ಯಾರಾದರೂ ಸೇವೆ ಮಾಡಲು ಇಚ್ಛಿಸಿದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೇವೆ, ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಯಜ್ಞ ಯಾಗಾದಿ ಮಾಡ್ತಿದ್ರೆ ಅದಕ್ಕೆಲ್ಲ ಸಹಕಾರ ಕೊಡಲಿ, ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೇವೆ. ಈ ವಿಶೇಷವಾಗಿ ಸಾತ್ವಿಕ ಪೂಜೆಗಳಿಗೆ ಹೆಚ್ಚಿನ ಮಹತ್ವ ಇದೆ. ಬಂದಂಥ ಸುಮಾರು ಭಕ್ತರಿಗೆ ಅವರದ್ದೇ ಆದ ರೀತಿಯಲ್ಲಿ ದರ್ಶನ ಕೊಟ್ಟು ಅವರದ್ದೇ ಆದ ರೀತಿಯಲ್ಲಿ ಒಳಿತನ್ನು ಮಾಡಿದ್ದಾಳೆ ತಾಯಿ. ಈಗ ನನಗೆ ಗೋಚರ ಅನಿಸಿದ ಹಾಗೆ ಸುಮಾರು ಸಂತಾನ ಇಲ್ಲದವರಿಗೆ ಸಂತಾನವನ್ನು ತಾಯಿ ಕರುಣಿಸಿದ್ದಾಳೆ, ಒಂದು ಮಾತು. ಎರಡನೇದಾಗಿ ಹೇಳ್ಬೇಕಂತಂದರೆ 4-5 ಜನಕ್ಕೆ ಬಾಯಿ ಇರಲಿಲ್ಲ, ಅಂದರೆ ಮಾತನಾಡಲು ಬರ್ತಿರಲಿಲ್ಲ, ಅಂಥವ್ರಿಗೆ ಸಹಿತ ತಾಯಿ ಮಾತನ್ನು ಕೊಟ್ಟು ಕಳಿಸಿದ್ದಾಳೆ. ಆಮೇಲೆ ಈ ಕೆಲವೊಂದು ಪ್ರೇತ ಬಾಧೆಗಳು, ಭೂತ ಬಾಧೆಗಳು ಹಿಡ್ಕೊಂಡು ಏನೋ ಒಂದು ತಮ್ಮ ದೇಹದಲ್ಲೇ ವ್ಯತ್ಯಾಸ ಆದಂಥವ್ರಿಗೂ ಕ್ಷಣದಲ್ಲೇ ಸಹಿತ ವಿಶೇಷವಾಗಿ ಅವರಿಗೆ ಶಕ್ತಿಯನ್ನು ಕೊಟ್ಟು ನೈಜವಾಗಿ ಶಕ್ತಿ ಕೊಟ್ಟು ಕಳಿಸಿದ್ದಾಳೆ ತಾಯಿ. ಇಲ್ಲಿ ಎಂಥದೇ ದೋಷಗಳಿದ್ದರೂ ಸಹಿತ ತಾಯಿ ನೇರವಾಗಿ ಪರಿಹಾರವನ್ನು ಕೊಡ್ತಾಳೆ ಸರಳವಾದ ರೀತಿಯಲ್ಲಿ. ಮತ್ತಿಲ್ಲಿ ಯಾವುದಕ್ಕೂ ದುಡ್ಡು ಆಮೇಲೆ ಏನೋ ಒಂದು ಆಮಿಷಕ್ಕೆ ಒಡ್ಡಿಯಾಗಿ ಯಾವುದೂ ಪೂಜೆಗಳು ನಡೆಸಲ್ಲ. ಆಮೇಲೆ ಕೆಲವೊಂದು ಕಡೆ ಮನವೊಲಿಸುವ ರೀತಿಯಲ್ಲಿ ಏನೋ ಹೇಳ್ತಾ ಇರ್ತಾರೆ, ಇಲ್ಲಿ ಯಾವುದೇ ರೀತಿ ಮನವೊಲಿಸುವ ಕ್ರಮ ಇಲ್ಲ. ಇಲ್ಲ 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 ಮನವೊಲಿಸುವ ಕ್ರಮ ಇಲ್ಲ. ಇಲ್ಲಿ ಏನಿದ್ರು ತಾಯಿಗೆ ಮಗನಾಗಿ ಸೇವೆಯನ್ನು ನಡೆಸ್ಕೊಂಡು ಹೋಗಬೇಕು ಅಷ್ಟೇ.